ಸ್ನೇಹಿತರೆ ನಮಸ್ತೆ. ನಾವು ಕಮಲಾಪುರದಿಂದ ಹಂಪಿಗೆ ಬರುವ ದಾರಿಯಲ್ಲಿ ಬಂದರೆ ನಮಗೆ ಫಸ್ಟಿಗೆ ಕಾಣುವ ಒಂದು ಮಾನ್ಯುಮೆಂಟ್, ಆ ಮಾನ್ಯುಮೆಂಟಿಗೆ ನಾನೀಗ ಬಂದಿದ್ದೇನೆ. ಇದೊಂದು ಅದ್ಭುತ ದೇವಾಲಯ, ಅಂದರೆ ದೇವರಿಲ್ಲದ ದೇವಾಲಯ. ಈ ದೇವಾಲಯಕ್ಕೆ ನಾವು ಹೋಗುವ. ಈಗ ಹಂಪಿ ಉತ್ಸವ ನಡೀತಾ ಇದೆ, ಆದರೂ ಕೂಡ ತೀರಾ ಜನರಿಲ್ಲದೆ ಬಿಕೋ ಎನ್ನುತ್ತಿರುವ ಒಂದು ಮಾನ್ಯುಮೆಂಟ್ ಇದು. ಯಾಕೆ ಜನ ಬರ್ತಾ ಇಲ್ಲ ಅಂದರೆ ಹೆಚ್ಚಾಗಿ ಪ್ರಸಿದ್ಧವಾದ ಸ್ಥಳಗಳು ವಿರೂಪಾಕ್ಷ ದೇವಾಲಯ, ವಿಠಲ ದೇವಾಲಯ, ಅರಮನೆ ಆವರಣ, ಮಹಾನವಮಿ ದಿಬ್ಬ, ಕೃಷ್ಣ ದೇವಾಲಯ, ಅಚ್ಯುತರಾಯ ದೇವಾಲಯ, ಈ ಕಡೆ ಎಲ್ಲ ಜನರು ಹೋಗ್ತಾರೆ. ಆದರೆ ಇದೆಲ್ಲ ಹೆಚ್ಚು ಜನರು ಬರದೇ ಇರುವಂತಹ ಸ್ಥಳ. ಆದ್ದರಿಂದ ಈ ಸ್ಥಳವನ್ನೊಮ್ಮೆ ನಿಮಗೆ ತೋರಿಸುವಂಥ ಒಂದು ಹಂಬಲ. ಈ ಹಿಂದೆ ಎಲ್ಲ ಬಂದಿದ್ದರು, ಹಲವಾರು ಸಾಮಾನ್ಯ ಸ್ಥಳಗಳು, ಎಲ್ಲರೂ ಹೋಗುವ ಸ್ಥಳಗಳಿಗೆ ಹೋಗ್ತಾ ಇದ್ದೆ. ಈ ಸಲ ಹೊಸ ಸ್ಥಳಗಳು, ಜನರು ಕಡಿಮೆ ಬರುವಂಥ ಸ್ಥಳವನ್ನು ನೋಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ನನ್ನ ಪಕ್ಕದಲ್ಲಿ ಒಂದು ನೀರಿನ ತೊಟ್ಟಿ ಇದೆ, ಕಲ್ಲಿನಿಂದ ಮಾಡಿದ್ದು. ಚಂದ್ರಶೇಖರ ದೇವಾಲಯ. ಬರುವಾಗಲೇ ತಿಳಿದಿತ್ತು ಹೆಸರಿನಲ್ಲಿರುವ ಚಂದ್ರಶೇಖರ ದೇವಾಲಯದಲ್ಲಿ ಇಲ್ಲ ಎಂದು. ಆದರೆ ಹೊರಗಿನಿಂದ ಕಂಡಾಗ ಹೆಚ್ಚೇನು ಹಾನಿಯ ಲಕ್ಷಣಗಳು ಕಾಣಿಸಲಿಲ್ಲ. ಕಾಲದ ಹೊಡೆತಕ್ಕೆ ಒಂದೆರಡು ಕಡೆ ಕುಸಿದಿದೆ, ಆದರೂ ಪ್ರಾಕಾರವು ಸದೃಢವಾಗಿಯೇ ಇದೆ. ದೇವಾಲಯದ ಇತರ ಭಾಗಗಳಲ್ಲೂ ಒಂದು ದಾಳಿಯನ್ನು ಎದುರಿಸಿದ ಕುರುಹುಗಳೇ ಇಲ್ಲ. ಪ್ರವಾಸಿಗರು ಹಾಗೂ ಭಕ್ತರು ಕಾಣಿಸುತ್ತಿಲ್ಲ ಎಂಬ ಒಂದು ಕೊರತೆ ಬಿಟ್ಟರೆ ಬೇರಾವ ಸಮಸ್ಯೆಗಳು ಇಲ್ಲಿ ಕಾಣಿಸಲಿಲ್ಲ. ಆದ್ದರಿಂದಲೇ ಕೇಳಿದ್ದೆಲ್ಲ ಸುಳ್ಳಾಗಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ನೇರವಾಗಿ ಗರ್ಭಗೃಹದತ್ತವೇ ಹೆಜ್ಜೆ ಹಾಕಿದೆ. ಸ್ನೇಹಿತರೆ, ಈ ಚಂದ್ರಶೇಖರ ದೇವಾಲಯವು ಹಾಗೆ ಹಂಪಿಯಲ್ಲಿ ಇರುವಂತಹ ದೇವರಿಲ್ಲದ ದೇವಾಲಯ. ಇದು ಕೇವಲ ಒಂದು ಮಾನ್ಯುಮೆಂಟ್ ಅಷ್ಟೇ, ಯಾವುದೇ ಪೂಜೆ ಪುರಸ್ಕಾರಗಳು ಏನೂ ನಡೆಯುವುದಿಲ್ಲ. ಒಳಗಡೆ ಗರ್ಭಗೃಹ ಖಾಲಿಯಾಗಿದೆ. ನಾವೊಂದು ಪ್ರದಕ್ಷಿಣೆ ಬಂದು ಇಲ್ಲಿಂದ ಮುಂದುವರಿಯುವ. ನೋಡಿ, ಎಷ್ಟು ಸುಂದರವಾಗಿದೆ ದೇವಾಲಯ. ಹೊರಗಿನಿಂದ ನೋಡಬೇಕಾದ್ರೆ ಅಷ್ಟೊಂದು ಹಾನಿಯಾದಾಗಿಲ್ಲ, ಆದರೆ ಗರ್ಭಗೃಹ ಮಾತ್ರ ಖಾಲಿಯಾಗಿದೆ. ಇದು ಇಲ್ಲಿ ಮಾಹಿತಿ ಫಲಕ ಇದೆ. ಮಾಹಿತಿ ಫಲಕದಲ್ಲಿ ಏನು ತಿಳಿಯುವ ಪ್ರಕಾರ 16ನೇ ಶತಮಾನ, ಅಂದರೆ 1500ರ ನಂತರದ, ಅಂದರೆ ವಿಜಯನಗರ ಅಂತ್ಯವಾಗುವ ಮಧ್ಯದಲ್ಲಿ ನಿರ್ಮಾಣ ಆದ ಒಂದು ದೇವಾಲಯ ಇದು. ಇಲ್ಲಿ ಒಂದು ಸರಸ್ವತಿ ದೇವಾಲಯ ಕೂಡ ಇದೆ. ಇದರ ಪ್ರಾಕಾರ ನೋಡಿ, ಹಿಂದ್ಗಡೆ ಕಾಣಿಸ್ತಾ ಇದೆ. ಸದೃಢವಾಗಿ ನಿರ್ಮಿಸಿದ್ದಾರೆ. ಆದರೆ ಮಂಟಪ ಸ್ವಲ್ಪ ಗಾರೆ ಕೆಲಸದಲ್ಲಿ ಮಾಡಿದ ಕಾರಣ ಸ್ವಲ್ಪ ಹಾಳಾಗಿರ್ಬೋದು, ಬಿಟ್ಟರೆ ಬೇರೆ ವ್ಯವಸ್ಥಿತವಾಗಿದೆ ಈ ದೇವಾಲಯ. ಹಾಯ್ ಸರ್. ವಿದೇಶಿಗರು, ನಮ್ಮ ಊರಿನವರು ಯಾರೂ ಬರ್ತಾ ಇಲ್ಲ, ಆದರೆ ಒಂದೆರಡು ವಿದೇಶಿಗರು ಮಾತ್ರ ಇಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ಈ ಸ್ಥಳಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಹಾಯ್ ಮೇಡಮ್.
ನಮಗೆ ಇಲ್ಲಿಂದ ಹಿಂದ್ಗಡೆಗೆ ಗಮನಿಸಿದರೆ ದೂರದಲ್ಲಿ ಮಾತಂಗ ಪರ್ವತ ಇವುಗಳೆಲ್ಲ ಕಾಣಿಸ್ತವೆ. ಹಂಪಿಯ ದೂರದ ದೇಗುಲಗಳ ಶಿಖರಗಳು ಎಲ್ಲ ಈಗ ಕ್ಯಾಮ್ರಾದಲ್ಲಿ ಅಷ್ಟು ದೂರ ಕಾಣಿಸೋದಾಗ ಗೊತ್ತಿಲ್ಲ ನನಗೆ, ಆದರೆ ದೂರಕ್ಕೆ ಹೋದರೆ ನಮಗೆ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಹಂಪಿಯ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆ. ಹಂಪಿ ಒಂದು ಐತಿಹಾಸಿಕ ವೈಚಿತ್ರ್ಯ. ಹಂಪಿಯನ್ನು ಅನುಭವಿಸಲಿಕ್ಕೆ ಇಲ್ಲಿಗೆ ಬಂದು ನಾವೆಲ್ಲ ಹಂಪಿಯಲ್ಲಿ ಕರಗೋಗಬೇಕು. ತೇಜಸ್ವಿ ಅವರು ಹೇಳುವ ಹಾಗೆ ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ ಕರಗೋಗಬೇಕು ಅಂತ. ಅದೇ ರೀತಿ ದೇವಾಲಯದ ಸುತ್ತಲೂ ಹಾಗೆ ಸ್ವಲ್ಪ ಕಣ್ಣು ಹಾಯಿಸಿದೆ. ಗಿಡಗಂಟಿಗಳ ನಡುವೆ ಸ್ವಲ್ಪ ನಡೆದಾಡಿದೆ ಕೂಡ. ಅಲ್ಲಲ್ಲಿ ಚದುರಿ ಬಿದ್ದಿರುವ ದೇವಾಲಯದ ಭಾಗಗಳಿವೆ, ಅಥವಾ ದೇವಾಲಯಕ್ಕಾಗಿ ತಯಾರು ಮಾಡಿದ ಶಿಲೆಗಳ ಭಾಗಗಳಿವೆ. ಅವುಗಳ ನಡುವೆ ಒಂದು ವಿಶೇಷವಾದ ಗಿಡ. ನನ್ನ ವಿಷಯದಲ್ಲವಾದರೂ ಕುತೂಹಲ ಮೂಡಿತು. ನನಗೆ ಪರಿಚಯವೇ ಇಲ್ಲದ ಈ ಕಾಯಿಗಳು ಯಾವುವು ಎಂದು ಯಾರಾದರೂ ತಿಳಿಸಬಹುದೇ? ಸ್ನೇಹಿತರೆ, ಹಿಂದೆ ಚಂದ್ರಶೇಖರ ದೇವಾಲಯ ಕಾಣ್ತಾ ಇದೆ, ಅದನ್ನು ನಾವು ನೋಡಿದೆವು. ಅಲ್ಲಿಂದ ಮುಂದಕ್ಕೆ ಹೀಗೆ ನಡೆದ್ರೆ ಇನ್ನೂ ಅನೇಕ ದೇವಾಲಯಗಳಿವೆ. ನಮ್ಮ ಹಿಂದೆ ಕಾಣ್ತಾ ಇರುವ ಆ ದೇಗುಲಕ್ಕೆ ಹೋಗುವ. ಇದು ಹಂಪಿ ಎಷ್ಟು ದೊಡ್ಡದಿದೆ ಅಂದರೆ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಸಾಮಾನ್ಯವಾಗಿ ಹಂಪಿಗೆ ಹೋಗುವ ಅಂತ ಹೇಳಿದರೆ ಒಂದು ದೇವಸ್ಥಾನ ನೋಡಿ ಬರೋದು, ಅಥವಾ ಒಂದು ಸಣ್ಣ ಒಂದು ಏರಿಯಾವನ್ನು ನೋಡ್ಕೊಂಡು ಬರೋದು ಅಂತ. ಆದರೆ ಹಂಪಿ ಸುತ್ತಾಡ್ತಾ ಮುಂದುವರೆದ್ರೆ ನಾವು ನಡೀತಾ ಇದ್ದಲ್ಲೆಲ್ಲ ದೇಗುಲಗಳು, ಒಂದಾನೊಂದು ಮಾನ್ಯುಮೆಂಟ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈಗ ನಾನು ಯಾವುದೇ ಲಕ್ಷ್ಯ ಇಲ್ಲದೆ ಈ ಕಾಲುದಾರಿಯಲ್ಲಿ ನಡೀತಾ ಇದ್ದೇನೆ ಹಂಪಿಯಲ್ಲಿ. ಈಗ ಹೋಗ್ತಾ ಹೋಗ್ತಾ ಇಲ್ಲಿ ಮುಂದೆ ಒಂದು ದೇವಾಲಯ ಕಾಣ್ತಾ ಇದೆ. ಏನಂತ ನೋಡಿ ಬರುವ. ಇನ್ನು ಹಂಪಿಗೆ ಬರುವ ಪ್ರವಾಸಿಗರಿಗೆ ಒಂದು ಕಿವಿಮಾತು ಏನಂದರೆ, ನನ್ನ ಸೈಡಿಂದ ಹಂಪಿಯನ್ನು ಹಾಗೆ ಸುತ್ತಾಡಿ, ಹಾಗೆ ಸ್ವಚ್ಛಂದವಾಗಿ ಹಾರಾಡಿ. ಹಂಪಿಯಲ್ಲಿ ಒಂದು ಪಕ್ಷಿಯ ಥರ ನಿಮ್ಗೆ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ, ಹಂಪಿಯಲ್ಲಿ ಏನೆಲ್ಲ ವಿಸ್ಮಯಗಳಿವೆ, ನೀವು ಅದನ್ನೆಲ್ಲ ಕಂಡುಕೊಳ್ಬೇಕು. ಹಂಪಿಯನ್ನು ಯಾರೋ ಒಬ್ಬರು ನೋಡಿ ಇದು ಹಂಪಿ ಇಂಥದ್ದಿದೆ ಅಂತ ತೋರಿಸ್ಕೊಡುವ ಸ್ಥಳ ಅಲ್ಲ. ಹಂಪಿಯು ಒಬ್ಬೊಬ್ಬರ ಭಾವನೆಗೆ ಅನುಗುಣವಾಗಿ ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಕಾಣುತ್ತದೆ. ಪ್ರತಿ ಬಾರಿ ಬರುವಾಗ ಇನ್ನೊಂದು ರೀತಿ ಕಾಣ್ತದೆ. ನನಗೆ ಹಿಂದಿನ ಬಾರಿ ಬಂದಾಗ ಕಂಡ ಹಾಗೆ ಹಂಪಿ ಮತ್ತೆ ಈ ಬಾರಿ ಕಾಣೋದಿಲ್ಲ. ಆದ್ದರಿಂದ ಹಂಪಿ ಒಂದು ಐತಿಹಾಸಿಕ ವಿಸ್ಮಯ, ಒಂದು ಚೇತನ. ಈ ಮಾತುಗಳು ವಿಚಿತ್ರವಾಗಿವೆ ಅನಿಸುತ್ತಿರಬಹುದು ಸ್ನೇಹಿತರೆ, ಆದರೆ ಅದುವೇ ಸತ್ಯ. ಮೊದಲ ಯಾತ್ರೆಗಳಲ್ಲಿ ಎಲ್ಲ ಸ್ಥಳಗಳಂತೆಯೇ ಇತ್ತು ಹಂಪಿಯೂ ಕೂಡ. ಆದರೆ ಮತ್ತೆ ಮತ್ತೆ ಬಂದಾಗಲೇ, ಆಳಕ್ಕೆ ಇಳಿದಾಗಲೇ ಅರ್ಥವಾಗತೊಡಗಿದ್ದು ಅರಿತು ಮುಗಿಸಲು ಸಾಧ್ಯವಿಲ್ಲದಷ್ಟು ಆಳ ಅಗಲಗಳಿರುವ ಸಾಗರ ಇದೆಂದು. ಸ್ನೇಹಿತರೆ, ಇಲ್ಲಿ ಅನೇಕ ಶಿಲ್ಪಗಳಿವೆ ನೋಡಿ. ಎಷ್ಟು ಅದ್ಭುತವಾದ ಒಂದು ಶಿಲ್ಪ ನೋಡಿ ಇದು. ಈ ದೇವಾಲಯದ ಒಳಗೆ ಬಂದರೆ ಇಲ್ಲಿನ ಶಿಲ್ಪಗಳು, ಇಲ್ಲಿನ ಉಬ್ಬು ಶಿಲ್ಪಗಳು ನಮ್ಮನ್ನು ನಿಜವಾಗಿ ಆಕರ್ಷಿಸ್ತವೆ. ಉದಾಹರಣೆಗೆ ನೋಡಿ, ಈ ರೀತಿಯ ಕೆತ್ತನೆಗಳೇನಿವೆ
ಇನ್ನು ವಿಶೇಷವಾದ ಕೆತ್ತನೆಗಳಿವೆ. ಹಾಗೆ ಇದೊಂದು ಅದ್ಭುತ ಕೆತ್ತನೆ. ಸ್ನೇಹಿತರೆ, ನಾನು ಈಗ ಇರುವ ಸ್ಥಳ ನೋಡಿ, ಇದು ಸರಸ್ವತಿ ದೇವಸ್ಥಾನದ ಗರ್ಭಗೃಹದ ಒಳಗಿದ್ದೇನೆ ನಾನು. ಇದೆ ಆ ಪಾಣಿಪೀಠ. ಆ ಪಾಣಿಪೀಠ ನೋಡಿ ಖಾಲಿಯಾಗಿದೆ. ಇದು ದುರಂತ, ನಮ್ಮ ದೇಶದ ದುರಂತ ನೋಡಿ. ಗರ್ಭಗೃಹದ ಒಳಗಡೆ ನೋಡಿ, ಮೇಲ್ಗಡೆಗೆ ಓಪನ್ ಆಗಿದೆ. ಅಂದರೆ ಈ ದೇವಾಲಯದ ಗರ್ಭಗೃಹದ ಛಾವಣಿ ಏನಿದೆ, ಆ ಗೋಪುರ ಶಿಖರ ಏನಿದೆ, ಅದು ಮೇಲ್ಗಡೆ ಕುಸಿದೋಗಿ ತೆರೆದುಕೊಂಡಿದೆ. ಗರ್ಭಗೃಹದ ಒಳಗೆ ಬಂದು ಈ ರೀತಿಯ ದೃಶ್ಯವನ್ನು ಕಾಣುವಾಗ ಒಂದು ಹೃದಯ ಕಂಪಿಸದೇ ಇರಲಾರದು ಯಾರ್ದು. ಹೊರಗಡೆ ತುಂಬ ಬಿಸಿಲಿದ್ದ ಕಾರಣ ಕಣ್ಣು ತೆರೀಲಿಕ್ಕಾಗ್ತಾ ಇಲ್ಲ. ಈ ಕತ್ತಲೆಯಲ್ಲಿ ಹಂಪಿ ಸುಡ್ತಾ ಇದೆ ಬಿಸಿಲಲ್ಲಿ.